ಐತಿಹಾಸಿಕ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂತಹ ನಿಧಿ ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿರುವಂಥದ್ದು, ಸಾಕಷ್ಟು ಸದ್ದು ಮಾಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಕೂಡ ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ಆ ಬಗ್ಗೆ ಒಂದು ಪರಿಶೀಲನೆ ಮಾಡಲಾಗಿತ್ತು. ಒಂದು ನಿರ್ಧಾರಕ್ಕೆ ಬರಲಾಗಿತ್ತು, ಅಂದ್ರೆ ಯಾವ ಕಾಲದ್ದು ಅನ್ನುವಂತ ವಿಚಾರವಾಗಿ. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಲಕ್ಕುಂಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಏನು ನಿಧಿಯನ್ನ ಈಗಾಗಲೇ ಟ್ರೆಜರಿ ಇಡಲಾಗಿತ್ತು. ನಿನ್ನೆ ಕೂಡ ಒಂದು ಸುದೀರ್ಘವಾದ ಒಂದು ಮೀಟಿಂಗ್ ಕೂಡ ಮಾಡಲಾಗಿತ್ತು. ಏನೆಲ್ಲ ಪರಿಶೀಲನೆ ಆಯ್ತು ಸರ್ ಸದ್ಯಕ್ಕೆ? ಏನು 10ನೇ ತಾರೀಕು ಸಿಕ್ಕಿದ ಒಡವೆನ ನಾವು ಸಿಕ್ಕಂಥವ್ರು ನಮಗೇನು ಸರ್ಕಾರಕ್ಕೆ ಒಪ್ಪಿಸಿದ್ದನ್ನು ಟ್ರೆಷರಿಲಿ ಇಟ್ಟಿದ್ವಿ. ನಿನ್ನೆ ಸಂಜೆ ನಾವು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಮತ್ತು ಅವ್ರ ತಂಡ ಮತ್ತು ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಫ್ ಆರ್ಕಿಯಾಲಜಿ ಮತ್ತು ಅವ್ರ ತಂಡ ಇವರ ಸಮಕ್ಷಮದಲ್ಲಿ ನಮ್ಮ ಕಚೇರಿಯಲ್ಲಿ ಟ್ರೆಷರಿಯಿಂದ ತೊಗೊಂಬಂದ್ಬಿಟ್ಟು ಆ ಒಡವೆಗಳನ್ನ ಪೂರ್ಣ ಪರಿಶೀಲನೆಗೆ ಒಳಪಡಿಸಿದ್ವಿ. ಪ್ರತಿಯೊಂದು ಒಡವೆಗಳನ್ನ ಅವರು ನಿಖರವಾಗಿ ಪರಿಶೀಲನೆ ಮಾಡಿ ಪ್ರತಿಯೊಂದರದ್ದು ಫೋಟೋ ಮತ್ತು ವಿಡಿಯೋಗಳು ತೊಗೊಂಡು ದಾಖಲೆಗಳನ್ನು ಪರಿಶೀಲಿಸಿರ್ತಾರೆ. ಸೊ ಅವರ ಪರಿಶೀಲನಾ ಅವಧಿಯಲ್ಲಿ ಹೇಳಿದಂಥದ್ದು ಈ ಒಡವೆಗಳು ಕನಿಷ್ಠ 250ರಿಂದ 300 ವರ್ಷಗಳ ಹಳೆಯದಾಗಿರ್ತವೆ ಮತ್ತು ಇವು ಬಳಕೆ ಮಾಡಿದ್ದಂಥ ಒಡವೆಗಳಾಗಿರ್ತವೆ ಅಂತ ಹೇಳಿದ್ರು. ಈ ಒಡವೆಗಳು ಒಂದು 250-300 ವರ್ಷ ಅಂತ ಹೇಳಿದ್ರೆ ಒಂದು ವಿಜಯನಗರ ಕಾಲದ್ದು ಅಥವಾ ಸಮಕಾಲೀನ ಒಡವೆಗಳು ಅಂತ ಅವರು ತಿಳಿಸಿರ್ತಾರೆ. ಇದ್ರ ಬಗೆಗೆ ನಿಖರವಾದ ಪೂರ್ಣ ವರದಿ ಕೊಡೋಕ್ಕೆ ಅವ್ರಿಗೊಂದು 3 to 4 days ಟೈಮ್ ಕೇಳಿದ್ದಾರೆ. ಸೊ ಅವರು ಏನು ಫೋಟೋಗ್ರಾಫ್ಸು ಮತ್ತು ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಫೋಟೋಗ್ರಾಫ್ಸ್ ತೊಗೊಂಡಿದ್ದಾರೆ ಮತ್ತು ವಿಡಿಯೋಗ್ರಾಫ್ ತೊಗೊಂಡಿದ್ದಾರೆ. ಇವುಗಳನ್ನು ಬಳಕೆ ಮಾಡಿ ಅವರಲ್ಲಿ ಇರುವ ಅನುಭವದ ಆಧಾರದ ಮೇಲೆ ಮತ್ತು ಅವರಲ್ಲಿ ಹಿಂದೆ ಸಿಕ್ಕಿರೋ ದಾಖಲೆಗಳ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಈ ಬಗೆಗೆ ಅದು ನಿಖರವಾಗಿ ಯಾವ ಕಾಲಘಟ್ಟದ್ದು ಅಂತ ಹೇಳೋಕ್ಕೆ ಒಂದು ವರದಿನ ಒಂದು 3-4 ಡೇಸಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಸರ್, ಈಗ ಅಕಸ್ಮಾತ್ ಬಳಸಿದ್ದೆ ಆದ್ರೆ ಅಥವಾ ಈಗ ಕೆಲವೊಂದಿಷ್ಟು ಮಾತು ಬರ್ತಾ ಇದಾವೆ ಸರ್, ಏನಂದ್ರೆ ಬಳಸಿದ್ವು ಆದ್ರೆ ಆ ಮನೆಗೆ ಅಥವಾ ಆ ಕುಟುಂಬಕ್ಕೆ ಸೇರಿದ್ದು ಅಥವಾ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಆಗಿದ್ರೆ ಆರ್ಕಾಲಜಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಈ ಥರದ್ದು ಏನಾದರೂ ಚರ್ಚೆ ಆಗಿದೆ ಅಥವಾ ಏನು? ಈಗ DC ಆಫೀಸಿಂದ ಏನು ಒಡವೆ ಸಿಕ್ಕಿದೆ ಇದ್ರ ಬಗೆಗೆ ನಾವೀಗ ನೋಟಿಫಿಕೇಶನ್ ಹಾಕ್ತೀವಿ. ಯಾರ್ದು ಅಂತ ಕೇಳ್ತಾರೆ, ಅವ್ರು ಯಾರನ್ನ ಇದ್ರೆ ಮುಂದಕ್ಕೆ ದಾಖಲೆಗಳು ತೆಗೆದೋದಕ್ಕೆ ಬನ್ನಿ ಅಂತ. ಆ ವಿಚಾರಣೆ ಒಳಗಡೆ ಯಾರ್ದನ ಅಂತ ಬಂದರೆ ಅವಾಗ ಡಿಫ್ರೆಂಟ್ ಇರುತ್ತೆ ಸರ್ಕಾರದ ತೀರ್ಮಾನ. ಯಾರ್ದೋ ಅಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸೇರ್ಕೊಳ್ಳುತ್ತದು. ಸೊ ಯಾರ್ದೋ ಅಲ್ಲ ಅಂತ ಆದಮೇಲೆ ಯಾರು ಈಗ ಸರ್ಕಾರಕ್ಕೆ ಒಪ್ಪಿಸಿದರೆ ಅವ್ರಿಗೆ ಸರ್ಕಾರದ ಕಡೆಯಿಂದ ಸೂಕ್ತ ಭವನ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದರಂತೆ ಮುಂದಿನ ಕ್ರಮ ತೊಗೊಳ್ತೀವಿ. ವಿಚಾರಣೆ ನಂತರವೇ ಅದು ಯಾರ್ದನ ಇಂಡಿವಿಜುವಲ್ದ ಅಥವಾ ಅಲ್ವಾ ಅಂತ ಹೇಳಿ ತೀರ್ಮಾನ ಆಗುತ್ತೆ. ಅಂದ್ರೆ ಸರ್, ಈಗ ಒಂದು ಚರ್ಚೆ ಆಗಿತ್ತಲ್ಲ, ಇದು ನಿಧಿನ ಅಥವಾ ನಿಧಿ ಅಲ್ಲ ಅನ್ನುವಂಥದ್ದು, ಅದಕ್ಕೆ ಸರ್ಕಾರದ ನಿಯಮದಲ್ಲಿ ಭೂಮಿಯ ಒಳಗಡೆ 10 ರೂಪಾಯಿಗಿಂತ ಮೇಲ್ಪಟ್ಟು ಏನೇ ಸಿಕ್ಕಿರೋ ಅದು ನಿಧಿ. ಅದ್ರ ಬಗೆಗೆ ವಿಚಾರಣೆ ನಡೆಸಿ ಯಾರಿಗೆ ಸೇರಿದು ಅಂತ ತೀರ್ಮಾನ ಆದಮೇಲೆ ಅದು ವ್ಯಕ್ತಿಗತವಾದ ಯಾರ್ದನ ಮನುಷ್ಯರದ ವ್ಯಕ್ತಿಗಳದ ಅದು ಅಥವಾ ಅಲ್ವಾ ಇದು ಯಾರು ಇಲ್ಲಿರೋದು ಯಾರೋ ಹಿಂದೆ ಇಟ್ಟು ಬಿಟ್ಬಿಟ್ಟು ಹೋಗಿರೋದು ಅನ್ನೋದಾಗತ್ತೆ ಅಂತ ತೀರ್ಮಾನ ಆಗುತ್ತೆ. ತದನಂತರದಾಗತ್ತೆ. ಇವತ್ತಿಗೆ 300 ವರ್ಷ ಹಳೇದು ಅಂತ ಇರೋದು ಮತ್ತು ಏನು ಸಿಕ್ಕಿದ ಜಾಗದಲ್ಲಿ ಅವ್ರು ಹೇಳಿದ್ದು ಇದು ನಮ್ದಲ್ಲ, ಸರ್ಕಾರಕ್ಕೆ ಕೊಟ್ಬಿಡ್ಬೇಕಂತ ಅವರೇ ಸ್ವತಃ ಕೊಟ್ಟಿರೋದ್ರಲ್ಲಿ ಮೇಲ್ನೋಟಕ್ಕೆ ಅದು ಅವರ ಕ್ಲೇಮ್ಸ್ ಅಲ್ಲ ಅಂತ ಕಾಣುತ್ತೆ. ಬಟ್ ನಾವು ನೋಟಿಫಿಕೇಶನ್ ಕೊಟ್ಟು ವಿಚಾರಣೆಗೆ ಕರೆದಾಗ ದಾಖಲಾತಿಗಳೊಂದಿಗೆ ಹಾಜರಾಗಬೇಕು. ಅವರಾಗಲಿ ಮತ್ತೊಬ್ಬರು ಯಾರನ್ನಾಗಲಿ ನಮ್ಮದು ಅನ್ನೋರು ಅವರು ಒಪ್ಪಿಗೆ ಆಗುವಂಥ ದಾಖಲೆಗಳು ಕೊಟ್ಟರೆ ಅವಾಗ ಜಿಲ್ಲಾ ಆಡಳಿತದಿಂದ ನಾವು ಸೂಕ್ತ ತೀರ್ಮಾನ ತೊಗೊಳ್ತೀವಿ. ಅಂದ್ರೆ ಸರ್, ಅದೇನು ರಾಜಮಂತ್ರಿಗೆ ಸಂಬಂಧಿಸಿದ ಅಥವಾ ಏನು ಜನ ಬೇರೆ ಯಾರ್ದು ಅಂತ ಹೇಳೋದು ಭಾಳ ಕಷ್ಟ. ಬಟ್ ಅದನ್ನು ಬಳಸ್ತಿದ್ದವರು ಸುಭಿಕ್ಷವಾಗಿದ್ರು ಅಂತ ಹೇಳ್ಬೋದು. ಶ್ರೀಮಂತರು ಸುಭಿಕ್ಷವಾಗಿದ್ರು. ಮುಂದಿನ ಪ್ರಕ್ರಿಯೆ ಏನು ಸರ್? ಈಗ ಟ್ರೆಜರಿಯಲ್ಲಿ ಇಟ್ಟಿದ್ರಿ, ಮುಂದೆ ಯಾವ ಥರ ಅದರದ್ದು ಪ್ರಕ್ರಿಯೆ? ಅದೇ ಹೇಳಿದ, ಈಗ ನೋಟಿಫಿಕೇಶನ್ ಕೊಟ್ಟು ವಿಚಾರಣೆ ಮಾಡಿ ಅವಾಗ ಅದು ಯಾರ್ದು ಹೌದು ಅಲ್ಲ ಅಂತ ತೀರ್ಮಾನ ಆಗುತ್ತೆ. ವ್ಯಕ್ತಿಗತವಾಗಿ ಯಾರ್ದು ಅಲ್ಲ ಅಂತ ತೀರ್ಮಾನ ಆದ ತಕ್ಷಣ ಸರ್ಕಾರದಾಗತ್ತೆ. ಸರ್ಕಾರದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ವಹಿಸ್ಕೊಡ್ತೀವಿ. ಅದು ತೀರ್ಮಾನ ಆದಮೇಲೆ ಏನು ಸಿಕ್ಕಿದವರು ಇದ್ದಾರೆ ಅವರ ಪ್ರಾಮಾಣಿಕತೆಗೆ ಸರ್ಕಾರದಿಂದ ಬಹುಮಾನ ಘೋಷಿಸೋಕ್ಕೆ ಮಿನಿಸ್ಟ್ರು ಹೇಳಿದ್ದಾರೆ. ಅವರು ಸರ್ಕಾರದ ಹಂತದಲ್ಲಿ ಅದು ಅವ್ರ ಪ್ರಾಮಾಣಿಕತೆಗೆ ಏನಾಗುತ್ತೆ ಆಗುತ್ತೆ. ಜಿಲ್ಲಾ ಆಡಳಿತದಿಂದ ಅವರಿಗೆ ನಿನ್ನೆ ಮಿನಿಸ್ಟ್ರು ಅಲ್ಲಿ ತಿಳಿಸಿದಂತೆ ಅವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಬೇರೆ ಕಡೆ ಒಂದು ನಿವೇಶನ ಕೊಟ್ಟು ಅವರಿಗೆ ಆಶ್ರಯ ಮನೆ ಒಂದು ಹಾಕ್ಕೊಡೋಕ್ಕೆ ಕೇಳಿದ್ದಾರೆ. ಮತ್ತು ತಾಯಿ ಒಂದು ನೌಕರಿ ಕೊಡಿ ಅಂತ ಹೇಳಿದರೆ ಔಟ್ಸೋರ್ಸ್ ವ್ಯವಸ್ಥೆ ಒಳಗೆ ಏನಾದ್ರು ಒಂದು ಆಗುತ್ತೆ ಅಂತ ಟ್ರೈ ಮಾಡಿ ನೋಡಿ ಅಂತ ಸೂಚನೆಗಳು ಕೊಟ್ಟಿದ್ದಾರೆ ಮಿನಿಸ್ಟ್ರು. ಸೊ ಅದರಂತೆ ಕ್ರಮ ಕೈಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ಜಿಲ್ಲಾಧಿಕಾರಿಗಳಾಗಿರುವಂಥ CN ಶ್ರೀಧರ್ ಅವರ ಮಾತಾಗಿರುವಂಥದ್ದು. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.